Hello students, welcome to chapter 3, The Harappan Civilization. ಈ ಚಾಪ್ಟ್ರು ಭಾಳ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ಇದರಿಂದ ಖಂಡಿತ ಒಂದು ಕ್ವೆಶನ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಓಕೆ, let's start. In the previous chapter, you learned that the people in the prehistoric time used tools and weapons made of stone. Later, man started using metals. Copper was the first metal to be used by man for making tools. ಅಂದರೆ ಇದಕ್ಕೆ ಮುಂಚಿನ ಚಾಪ್ಟ್ರಲ್ಲಿ ನೀವು ಏನು ಓದಿದ್ರಿ ಅಂದರೆ ಪ್ರೀಹಿಸ್ಟಾರಿಕ್ ಟೈಮ್ಸಲ್ಲಿ ಟೂಲ್ಸ್ ಮತ್ತು ವೆಪನ್ಸ್ ಸ್ಟೋನಿಂದ ಮಾಡಿದ್ದ ಮನುಷ್ಯ ಅನ್ನೋದನ್ನ ಓದಿದ್ರಿ. ನಿಧಾನಕ್ಕೆ ಅವನು ಮೆಟಲ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಮನುಷ್ಯ ಯೂಸ್ ಮಾಡಿದ್ದಂಥ ಫಸ್ಟ್ ಮೆಟಲ್ ಯಾವುದು ಅಂದರೆ ಕಾಪರ್. Okay, gradually several cultures developed in Indian subcontinent which were based on the use of stone and copper tools. They also used bronze, a mixture of copper and tin for this purpose. This phase in history is known as Chalcolithic. Chalco means copper, lithic stone period. Okay. ಸೊ ಗ್ರ್ಯಾಜುವಲ್ ಆಗಿ ಏನಾಯಿತು ಅಂತಂದರೆ ಹಲವಾರು ಕಲ್ಚರ್ಸು ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇವು ಬರೀ ಸ್ಟೋನ್ ಮತ್ತು ಕಾಪರ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಮೆಟಲ್ ಯಾವುದು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಬ್ರಾನ್ಸ್. ಓಕೆ, ಬ್ರಾನ್ಸ್ ಏನು ಅಂದರೆ ಬ್ರಾನ್ಸ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಟಿನ್. ಓಕೆ, ಈ ಫೇಸ್ನ ಹಿಸ್ಟ್ರಿಲಿ ಏನಂತ ಕರೀತಾರೆ, ಕ್ಯಾಲ್ಕೋಲಿಥಿಕ್ ಪೀರಿಯಡ್ ಅಂತ ಕರೀತಾರೆ. ಕ್ಯಾಲ್ಕೋ ಅಂದರೆ ಕಾಪರ್, ಲಿಥಿಕ್ ಅಂದರೆ ಸ್ಟೋನ್. ಓಕೆ, ಇದು ಎರಡು ಯೂಸ್ ಮಾಡಿರೋದ್ರಿಂದ ಇದನ್ನ ಕ್ಯಾಲ್ಕೋಲಿಥಿಕ್ ಪೀರಿಯಡ್ ಅಂತ ಕರೀತಾರೆ. ದ ಬ್ರೈಟೆಸ್ಟ್ ಚಾಪ್ಟರ್ ಇನ್ ದ ಕ್ಯಾಲ್ಕೋಲಿಥಿಕ್ ಪೀರಿಯಡ್ ಇನ್ ಇಂಡಿಯಾ ಇಸ್ ದ ಹರಪ್ಪನ್ ಸಿವಿಲೈಸೇಷನ್ ವಿಚ್ ಇಸ್ ಆಲ್ಸೋ ರೆಫರ್ ಟು ಆಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದರೆ ದ ಬ್ರೈಟೆಸ್ಟ್ ಚಾಪ್ಟರ್ ಅಂದರೆ ಬಹಳ ಬ್ರೈಟ್ ಆಗಿರುವಂಥ ಚಾಪ್ಟ್ರು ಹಿಸ್ಟ್ರಿಯಲ್ಲಿ ಯಾವುದು ಅಂತಂದರೆ ಕ್ಯಾಲ್ಕೋಲಿಥಿಕ್ ಪೀರಿಯಡ್ ಇನ್ ಇಂಡಿಯಾ. ಇದನ್ನ ಏನಂತ ಕರೀತಾರೆ, ಹರಪ್ಪನ್ ಸಿವಿಲೈಸೇಷನ್. ಆ್ಯಕ್ಚುಲಿ ಅದನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಾನೂ ಕರೀತಾರೆ. ಓಕೆ, ನೆಕ್ಸ್ಟ್, ಹರಪ್ಪನ್ ಸಿವಿಲೈಸೇಷನ್ was discovered in 1920-22 when two of its most important sites were excavated. These were Harappa on the banks of river Ravi and Mohenjo-daro on the banks of the Indus. The first was excavated by D.R. Sahani and the second by R.D. Banerjee. Harappan civilization 1920 22 ಡಿಸ್ಕವರ್ ಮಾಡಲಾಗಿತ್ತೆ. ಇದನ್ನ ಎರಡು ಇಂಪಾರ್ಟೆಂಟ್ ಸೈಟ್ಗಳಿಂದ ಡಿಸ್ಕವರ್ ಮಾಡಲಾಗಿದೆ. ಯಾವ್ದು ಅಂತಂದರೆ ಇದು ಹರಪ್ಪ ಫಸ್ಟ್ ಸೈಟು, ಅದನ್ನು ರವಿ ನದಿಯ ದಡದಲ್ಲಿ ಮತ್ತು ಮೊಹೆಂಜೊದಾರೋ ಇಂಡಸ್ ನದಿಯ ದಡದಲ್ಲಿ ಡಿಸ್ಕವರ್ ಮಾಡಲಾಗಿದೆ. ಫಸ್ಟ್ ಎಕ್ಸ್ಕವೇಷನ್ ಇದನ್ನು ಆಗಿದ್ದು ತೆಗೆದಂಥ ಫಸ್ಟ್ ಮಾಡಿದ್ದು ಯಾರು ಅಂತಂದರೆ ಆರ್ಕಿಯಾಲಜಿಸ್ಟ್ ಯಾರು ಅಂದರೆ D.R. ಸಹಾನಿ, ಸೆಕೆಂಡು R.D. Banerjee. On the basis of archaeological findings, the Harappan civilization has been dated between 2600 BC and 1900 BC and is one of the oldest civilization of the world. It is sometimes referred to as Indus Valley civilization because in the beginning majority of its settlements discovered were in around the plains of river Indus and its tributaries. Okay, ಈ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ನ ಡೇಟ್ ಏನು ಕೊಟ್ಟಿದ್ದಾರೆ ಅಂತಂದರೆ 2600 BC 2600 ಕ್ರಿಸ್ತಪೂರ್ವ 1900 ಕ್ರಿಸ್ತಪೂರ್ವ. ಓಕೆ, ಇದು ಪ್ರಪಂಚದ ಅತಿ ಹಳೆಯ ಸಿವಿಲೈಸೇಷನ್ ಆಗಿರುತ್ತೆ. ಇದನ್ನ ಕೆಲವೊಂದು ಸತಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಲೂ ಕರೆಯಲಾಗುತ್ತೆ. ಯಾಕೆ ಅಂತಂದರೆ ಮೆಜಾರಿಟಿ ಆಫ್ ಸೆಟಲ್ಮೆಂಟ್ಸ್ ಏನು ಫೈಂಡ್ ಔಟ್ ಮಾಡಿದ್ದಾರೆ ಅದು ಇಂಡಸ್ ನದಿಯ ದಡದಲ್ಲಿ ಮತ್ತು ಅದರ ಟ್ರಿಬ್ಯೂಟರೀಸಲ್ಲಿ ಫೈಂಡ್ ಔಟ್ ಮಾಡಲಾಗಿರುತ್ತೆ. ಓಕೆ, but today it is termed as Harappan civilization because Harappa was the first site which brought to light the presence of this civilization. Besides, recent archaeological findings indicate that the civilization was spread much beyond the Indus Valley. Therefore, it is called as Harappan civilization
Harappan civilization. Okay, so ಇದನ್ನ ಇವತ್ತು ಇದನ್ನ ಏನಂತ ಕರೆಯಲಾಗುತ್ತೆ ಅಂದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರೆಯಲಾಗುತ್ತೆ. ಯಾಕೆ ಅಂತಂದ್ರೆ ಹರಪ್ಪ ಫಸ್ಟ್ ಸೈಟ್ ಆಗಿರುತ್ತೆ, ಇದನ್ನ ಫೈಂಡ್ ಔಟ್ ಮಾಡಿರೋಂಥ ಜಾಗ. ರೀಸೆಂಟ್ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ನಲ್ಲಿ ಏನ್ ಫೈಂಡ್ ಔಟ್ ಮಾಡಿದ್ದಾರೆ ಅಂತಂದ್ರೆ ಇದು ಇಂಡಸ್ ವ್ಯಾಲಿಯನ್ನು ದಾಟಿ ಬೇರೆ ಕಡೆನೂ ಇತ್ತು ಅನ್ನೋದನ್ನ, ಅದಕ್ಕೆ ಇದನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರೆಯೋ ಬದಲು ಹರಪ್ಪನ್ ಸಿವಿಲೈಸೇಷನ್ ಅಂತಾನೆ ಕರೆಯಲಾಗುತ್ತೆ. It is the first urban culture of India and is contemporaneous with other ancient civilizations of the world such as those of Mesopotamia and Egypt. ಇದು ಪ್ರಪಂಚದ ಭಾರತದ ಫಸ್ಟ್ ಅರ್ಬನ್ ಕಲ್ಚರ್ ಆಗಿರುತ್ತೆ. ಓಕೆ, ಇದು ಪ್ರಪಂಚದ ಬೇರೆ ಸಿವಿಲೈಸೇಷನ್ಸ್ ಏನಿದೆ, ಮೆಸೊಪೊಟೇಮಿಯಾ ಆ್ಯಂಡ್ ಈಜಿಪ್ಟ್ನಲ್ಲಿ ಏನು ಸಿವಿಲೈಸೇಷನ್ ಆಗಿರುತ್ತೆ ಅದ್ರ ಸಮಯದಲ್ಲೇ ನಡೆದಿರುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗಿದೆ. Our knowledge of life and culture of Harappan people is based only on the archaeological excavations, as the script of that period has not been deciphered so far. ನಮ್ಮ ನಾಲೆಜ್ ಏನಿದೆ ಹರಪ್ಪನ್ ಕಲ್ಚರ್ ಬಗ್ಗೆ ಇದು ಕೇವಲ ಅಲ್ಲಿಂದ ತೆಗೆದಿರುವಂಥ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್ ಬಗ್ಗೆ ನಾವೇನು ಫೈಂಡಿಂಗ್ಸ್ ಮಾಡಿದೀವಿ ಅದ್ರ ಕುರಿತಾಗಿ ಮಾತ್ರ ಇದೆ. ಯಾಕೆ ಅಂತಂದ್ರೆ ಅವರ ಸ್ಕ್ರಿಪ್ಟನ್ನು ನಾವಿನ್ನ ಡಿಕೋಡ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. Okay, next, the Harappan civilization did not appear all of a sudden. It developed gradually from earlier Neolithic village cultures. It is believed that better technology to exploit the fertile plains of the river Indus might have resulted in increased agricultural production. ಹರಪ್ಪನ್ ಕಲ್ಚರ್ ಏನಿದೆ ಅದು ಸಡನ್ ಆಗಿ ಬಂದಿರುವಂಥದ್ದು ಕಲ್ಚರ್ ಅಲ್ಲ. ಇದೇನಾಗಿದೆ, ಇದು ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗಿದೆ. ಯಾವಾಗಿಂದ? ನಿಯೋಲಿಥಿಕ್ ವಿಲೇಜ್ ಕಲ್ಚರ್ ಇಂದ ನಿಧಾನಕ್ಕೆ ಡೆವಲಪ್ ಆಗಿ ಇದು ಅರ್ಬನ್ ಕಲ್ಚರ್ ಆಗಿದೆ. ಓಕೆ, ಇದನ್ನ ಏನ್ ಬಿಲೀವ್ ಮಾಡ್ಲಾಗುತ್ತೆ ಅಂದ್ರೆ ಬೆಟರ್ ಟೆಕ್ನಾಲಜಿ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಫೈಂಡ್ ಔಟ್ ಮಾಡೋದಕ್ಕೆ ಜನ ಮುಂದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ರಿವರ್ ಇಂಡಸ್ ದಡದಲ್ಲಿ ಇದನ್ನ ಮಾಡಿ ಇನ್ಕ್ರೀಸ್ಡ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮಾಡಿದ್ದಾರೆ. ಓಕೆ, this led to the production of larger surplus of field and maintained non-agricultural people such as artisans, administrators, etc. It also helped the promotion of exchange of trading contacts with distant regions. It brought prosperity to the Harappan people and they were able to set up cities. Okay, ಇದೇನಾಯಿತು ಅಂತಂದರೆ ಇನ್ಕ್ರೀಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂದರೆ ವ್ಯವಸಾಯ ಹೆಚ್ಚಾಗಿ ಮಾಡಲಾದಾಗ ಇದೇನಾಗುತ್ತೆ, ಏನಾಗಿದೆ ಅಂತಂದರೆ ಜಾಸ್ತಿ ಫೀಡ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಯಿತು. ಹಾಗಾಗಿ ನಾನ್ ಅಗ್ರಿಕಲ್ಚರ್ ಪೀಪಲ್ ಅಂದರೆ ಅಗ್ರಿಕಲ್ಚರ್ ಯಾರು ಮಾಡಲ್ವೋ ಅವರಿಗೆ ಇದು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಆಯಿತು. ಪ್ಲಸ್ ಎಕ್ಸ್ಟ್ರಾ ಏನು ಮಾಡಿದ್ರು ಅವರು ಟ್ರೇಡಿಂಗ್ಗೆ ಯೂಸ್ ಮಾಡಿದ್ದಾರೆ ಡಿಸ್ಟೆನ್ಸ್ ರೀಜನ್ಸಲ್ಲಿ. ಇದೆಲ್ಲ ಮಾಡೋದ್ರಿಂದ ಏನಾಯಿತು, ತುಂಬ ಪ್ರಾಸ್ಪರ್ ಆಗಿ ಹರಪ್ಪನ್ ಪೀಪಲ್ ಇದ್ರು ಮತ್ತು ಸಿಟೀಸ್ ಮೇಂಟೈನ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಯಿತು. ಓಕೆ, ಬರೀ ವ್ಯವಸಾಯ ಮಾಡ್ಕೊಂಡು ಒಂದೇ ಕಡೆ ಇಲ್ಲದೆ ಅವರು ಸಿಟೀಸ್ ಮಾಡಿಕೊಂಡು ಚೆನ್ನಾಗಿ ಸೆಟಪ್ ಮಾಡಿಕೊಂಡು ಇರೋದಕ್ಕೆ ಸಾಧ್ಯ ಆಯಿತು. By around 2000 BC, several regional cultures developed in different parts of the subcontinent which were also based on the use of stone and copper tools. These Chalcolithic cultures, which lay outside the Harappan zone, were not so rich and flourishing. These were basically rural in nature. So, 2000 ಕ್ರಿಸ್ತಪೂರ್ವ ಓಕೆ ಆಗುವಷ್ಟು ಹೊತ್ತರಲ್ಲಿ ಏನಾಯಿತು, ಬೇರೆ ಬೇರೆ ರೀಜನಲ್ ಕಲ್ಚರ್ ಹುಟ್ಕೊಂತು. ಓಕೆ, ಇವು ಏನಾಯಿತು ಅಂದರೆ ಸ್ಟೋನ್ ಮತ್ತು ಕಾಪರ್ ಟೂಲ್ಸ್ ಬೇಸಿಸ್ ಮೇಲೆ ಹುಟ್ಕೊಂಡಿತ್ತು. ಈ ಕ್ಯಾಲ್ಕೊಲಿಥಿಕ್ ಕಲ್ಚರ್ಸ್ ಏನಾಯಿತು ಅಂದರೆ ಹರಪ್ಪ ಝೋನಲ್ಲಿ ಇರಲಿಲ್ಲ. ಹರಪ್ಪ ಝೋನಿಂದ ಈಚೆ ಇದ್ದಂಥ ಕಲ್ಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಅಷ್ಟೊಂದು ರಿಚ್ ಆಗಿ ಅಥವಾ ಫ್ಲರಿಶಿಂಗ್ ಆಗಿ ಇರಲಿಲ್ಲ. ಯಾಕೆ ಅಂತಂದರೆ ದೇ ವೇರ್ ಬೇಸಿಕಲಿ ರೂರಲ್ ಇನ್ ನೇಚರ್, ಅಂದರೆ ಅವರು ಅರ್ಬನ್ ಆಗಿರಲಿಲ್ಲ, ರೂರಲ್ ಆಗಿದ್ರು. ಹಾಗಾಗಿ ಅವ್ರು ಹೇಳ್ತಾರೆ ಇದು ಅಷ್ಟೊಂದು ರಿಚ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿದೆ. ಓಕೆ, the origin and developments of these cultures were placed in chronological span between 2000 BC to 700 BC. Okay, ಹೊರಗಡೆ ಇದ್ದಂಥ ಕಲ್ಚರ್. These were found in western and central India and are described as non-Harappan
ಕ್ಯಾಲ್ಕೊಲಿಥಿಕ್ ಕಲ್ಚರ್ಸ್. ಈ ಬೇರೆ ಬೇರೆ ಕಲ್ಚರ್ಸ್ ಏನು ಬೇರೆ ಕಡೆ ಕಾಣಿಸ್ಕೊಂತು ಇವನ್ನ ಏನು ಕರೀಲಾಗುತ್ತೆ, ನಾನ್ ಹರಪ್ಪನ್ ಕ್ಯಾಲ್ಕೊಲಿಥಿಕ್ ಕಲ್ಚರ್ಸ್ ಅಂತ ಕರೀಲಾಗುತ್ತೆ. ಓಕೆ ಓಕೆ ಸೊ ಈ ಲೆಸನ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡಲಾಗಿದೆ ಲೆಫ್ಟಲ್ಲಿ. Explain the after studying this lesson you will be able to explain the origin and extent of Harappan civilization, describe the Harappan town planning, understand the Harappan social and economic life, describe the Harappan's religious belief, explain how and why did the civilization decline, identify the Chalcolithic communities outside Harappan zone, explain economic condition and settlement patterns of these Chalcolithic communities. Okay, so ಇದನ್ನ ಏನೇನಿದೆ ಒಂದೊಂದಾಗಿ ಡೀಟೇಲ್ ಆಗಿ ಹೋಗೋಣ. ಫಸ್ಟ್ ಲೆಟ್ us go to origin and extent. The archaeological remains show that before the emergence of Harappan civilization the people lived in small villages. As time passed there was the emergence of small towns which ultimately led to full-fledged towns during the Harappan period. ಈ ಆರ್ಕಿಯಾಲಜಿಕಲ್ ರಿಮೇನ್ಸ್ ಏನಿದೆ ಅದನ್ನ ನೋಡಿದಾಗ ಏನಾಯ್ತು ಅಂದ್ರೆ ಬಿಫೋರ್ ಹರಪ್ಪನ್ ಸಿವಿಲೈಸೇಷನ್ ಬರಕ್ಕಿನ ಮುಂಚೆ ಜನ ಏನ್ ಮಾಡಿದ್ರು, ಸ್ಮಾಲ್ ವಿಲೇಜಸ್ ಅಲ್ಲಿ ಇರ್ತಾ ಇದ್ರು. ಟೈಮ್ ಪಾಸ್ ಆಗ್ತಾ ಇದ್ದಂಗೆ ಸ್ಮಾಲ್ ಟೌನ್ಸ್ ಬಂತು, ಆಮೇಲೆ ಫುಲ್ ಫ್ಲೆಜ್ ಟೌನ್ಸ್ ಆಯ್ತು. ಹರಪ್ಪನ್ ಪೀರಿಯಡ್ ಅಷ್ಟೊತ್ತಿಗೆ ಏನಾಯ್ತು, ಫುಲ್ ಫ್ಲೆಜ್ ಟೌನ್ ಆಯ್ತು. The whole period of Harappan civilization is in fact divided into 3 phases. Early Harappan phase. First one is the early Harappan phase, that is 3500 BC to 2600 BC. It was marked by some town planning in the form of mud structures, elementary trade, arts and craft, etc. Mature Harappan phase, 2600 BC to 1900 BC. It was the period in which we noticed well-developed towns with burnt brick structures, inland and foreign trade, crafts of various types, etc. Third one is the late Harappan phase, 1900 BC to 1400 BC. It was a phase of decline during which many cities were abandoned and trade disappeared, leading to gradual decay of significant urban trades. Okay, now ಈ whole Harappan civilization ಏನಿದೆ ಇದನ್ನ 3 parts ಆಗಿ ಡಿವೈಡ್ ಮಾಡಲಾಗಿದೆ. ಓಕೆ, ಅರ್ಲಿ ಹರಪ್ಪನ್ ಫೇಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಇದು ಯಾವ ಡೇಟ್ ಮಧ್ಯ ನಡೆದಿದೆ ಅಂದ್ರೆ 3500 ಟು 2600. ಇದರಲ್ಲಿ ಏನಾಗಿದೆ ಅಂದ್ರೆ ಟೌನ್ ಪ್ಲಾನಿಂಗ್ ನಡೆದಿರೋ ಸೂಚನೆಗಳು ಕಾಣಿಸಿದೆ. ಗುಡ್ ಫಾರ್ಮ್ಸ್ ಆಫ್ ಮಡ್ ಸ್ಟ್ರಕ್ಚರ್ಸು, ಎಲಿಮೆಂಟ್ರಿ ಟ್ರೇಡು, ಆರ್ಟ್ಸ್, ಕ್ರಾಫ್ಟ್ಸ್ ಇದೆಲ್ಲ ಫೈಂಡ್ ಔಟ್ ಮಾಡಲಾಗಿದೆ ಈ ಡೇಟಲ್ಲಿ. ಓಕೆ, ನೆಕ್ಸ್ಟ್ ಮೆಚ್ಯೂರ್ ಹರಪ್ಪನ್ ಫೇಸಿಗೆ ಬಂದಾಗ ಇಲ್ಲೇನು ನಾವು ನೋಟಿಸ್ ಮಾಡಿದೀವಿ ಅಂತಂದ್ರೆ ವೆಲ್ ಡೆವಲಪ್ ಟೌನ್ಸ್ ಇದ್ವು. ಬರ್ನ್ಡ್ ಬ್ರಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ಸುಟ್ಟ ಇಟ್ಟಿಗೆ ಸ್ಟ್ರಕ್ಚರ್ಗಳು ಕಾಣಲಾಗಿದೆ. ಇನ್ಲ್ಯಾಂಡ್ ಅಂಡ್ ಫಾರಿನ್ ಟ್ರೇಡ್ಸ್ ಅಂದ್ರೆ ದೇಶ ವಿದೇಶ, ಓಕೆ, ವಿದೇಶಗಳ ಜೊತೆನೂ ಟ್ರೇಡ್ ಆಗಿರುವಂಥದ್ದನ್ನ ನಾವು ನೋಟಿಸ್ ಮಾಡಿದೀವಿ. ಕ್ರಾಫ್ಟ್ಸ್ ಅಂಡ್ ವೇರಿಯಸ್ ಟೈಪ್ಸ್, ಸುಮಾರು ರೀತಿಯ ಕ್ರಾಫ್ಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಲೇಟ್ ಹರಪ್ಪನ್ ಫೇಸ್ ಅಲ್ಲಿ ಏನ್ ನೋಡಿದೀವಿ ಅಂತಂದ್ರೆ ಈ ಪೀರಿಯಡ್ ಅಲ್ಲಿ ಡಿಕ್ಲೈನ್, ಬೀಳಿಗೆ ಆಗಿದೆ. ದ ಸಿಟೀಸ್ ವೇರ್ ಅಬ್ಯಾಂಡನ್ಡ್ ಅಂದ್ರೆ ಆ ನಗರಗಳನ್ನ ಬಿಟ್ಟು ಹೋಗಿದ್ದಾರೆ. ಮತ್ತೆ ಟ್ರೇಡ್ ಡಿಸಪಿಯರ್ ಆಗಿದೆ. ನಿಧಾನಕ್ಕೆ ಇದು ಅಳಿವಾಗಿದೆ, ಅದನ್ನ ನಾವು ನೋಟಿಸ್ ಮಾಡ್ತೀವಿ. ಓಕೆ, let us first have a glance over geographical extent of Harappan civilization. Harappan civilization ನ geographical extent ಏನು ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಇರುವಂತದ್ದನ್ನು ನಾವು ನೋಡೋಣ ಈಗ. Okay, the archaeological excavation revealed that this culture was spread over a vast area which included not only the present day states of India such as Rajasthan, Punjab, Haryana, Gujarat, Maharashtra, Western Uttar Pradesh, but also Pakistan and some parts of Afghanistan. ಸೊ ಇದು ಎಲ್ಲಿಂದ ಎಲ್ಲಿ ತನಕ ಹರಡಿರೋ ಚಾನ್ಸಸ್ ಇದೆ ಅಂದ್ರೆ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಡೆನೂ. ಓಕೆ, ಇಂಡಿಯಾ ಅಲ್ಲದೆ ಪಾಕಿಸ್ತಾನಲ್ಲೂ ಕೂಡ, ಸಮ್ ಪಾರ್ಟ್ಸ್ ಆಫ್ ಅಫ್ಘಾನಿಸ್ತಾನ್ ಕೂಡ. ಓಕೆ, ಇಲ್ಲೆಲ್ಲ ಹರಡಿತ್ತು Harappan civilization. Some important sites of this civilization are Manda in Jammu and Kashmir,
Shortugai in Afghanistan, Harappa in western Punjab, Pakistan, Mohenjo-daro and Chanhudaro in Sindh, Kalibangan in Rajasthan, Lothal and Dolvira in Gujarat, Banawali and Rakhigarhi in Haryana, Daimabad in Maharashtra, while Sutka Gendor in Makran Coast near Pakistan-Iran border is the western important site of the Harappan civilization, and Alamgirpur in western Uttar Pradesh marked its easternmost limit. So ಎಲ್ಲಿಂದ ಎಲ್ಲಿ ತನಕ ಇದು ಹರಡಲಾಗಿತ್ತು ಅನ್ನೋದನ್ನ ಇದರಲ್ಲಿ ಡೀಟೇಲ್ಡ್ ಆಗಿ ಹೇಳಲಾಗಿದೆ. ಇದು ಇಂಪಾರ್ಟೆಂಟ್ ಸೈಟ್ಸ್ ಯಾವ್ದು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಯಾವುದು ಮಾಂಡಾ ಇನ್ ಜಮ್ಮು ಕಾಶ್ಮೀರ್, ಶಾರ್ಟ್ಗಾಯ್, ಇವೆಲ್ಲ ಡೀಟೇಲ್ಡ್ ಆಗಿ ನಾನು ಇವಾಗ ಜಸ್ಟ್ ಓದಿದೆ. ಅದನ್ನ ನೀವು ಇನ್ನೊಂದ್ಸತಿ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಸೈಟ್ಸ್ ಆಗಿದೆ. Okay, next, the location of settlement suggests that Harappa Kalibangan on the Gargi Hakra, generally associated with the lost liver of Saraswati, Mohenjo-daro axis, was the heartland of this civilization, and most of the settlements are located in this region. So ಈ settlements ನ ನೋಡಿದಾಗ ಮೇನ್ ಎಲ್ಲೆಲ್ಲಿತ್ತು ಈ ಸಿವಿಲೈಸೇಷನ್ ಅಂದ್ರೆ ಆಕ್ಸಿಸ್ ಅಂದ್ರೆ ಮೇನ್ ಪಾರ್ಟ್ ಯಾವ್ದಿತ್ತು ಅನ್ನೋದು ನೋಡಿದ್ರೆ ಹರಪ್ಪ, ಕಾಲಿಬಂಗನ್ ಮತ್ತೆ ಮೊಹಂಜೊದಾರೋ ಆಕ್ಸಿಸ್, ಇವೆಲ್ಲ ಇಂಪಾರ್ಟೆಂಟ್ ಆಕ್ಸಿಸ್ ಆಗಿರುತ್ತೆ. This area had certain uniform features in terms of soil type, climate and subsidence pattern. The land was flat and depended on the monsoons and the Himalayan rivers for the supply of river. Due to its distinct geographical features, agro-pastoral economy was dominant feature of this region. Okay, ಇದು ಮೇನ್ ರೀಜನ್ಸ್ ಏನಕ್ಕಾಗಿರುತ್ತೆ ಅಂತಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ಕೆಲವೊಂದಿತ್ತು. ಏನಂದ್ರೆ ಸಾಯಿಲ್ ಟೈಪ್ ಅಂದ್ರೆ ಮಣ್ಣಿನ ಕ್ವಾಲಿಟಿ ಏನಿತ್ತು ತುಂಬಾ ಚೆನ್ನಾಗಿತ್ತು, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ಓಕೆ, ಮತ್ತೆ ಸಬ್ಸಿಸ್ಟೆಂಟ್ ಪ್ಯಾಟರ್ನ್ ಚೆನ್ನಾಗಿತ್ತು ಈ ಜಾಗದಲ್ಲಿ, ಲ್ಯಾಂಡು ಫ್ಲಾಟ್ ಆಗಿತ್ತು, ಆಮೇಲೆ ಮಾನ್ಸೂನ್ ಮೇಲೆ ಡಿಪೆಂಡ್ ಮಾಡ್ತಾ ಇದ್ರು, ಮತ್ತೆ ಹಿಮಾಲಯನ್ ರಿವರ್ಸ್ಗೆ ನೀರಿಗೋಸ್ಕರ ಅವರು ಡಿಪೆಂಡ್ ಮಾಡ್ತಾ ಇದ್ರು. ಸೊ ಈ ತರ ಡಿಸ್ಟಿಂಕ್ಟ್ ಜಿಯೋಗ್ರಫಿಕಲ್ ಫೀಚರ್ಸ್ ಇದ್ದಿದ್ರಿಂದ ಇದು ಇಲ್ಲಿ ಜಾಸ್ತಿ ಹರಪ್ಪನ್ ಸಿವಿಲೈಸೇಷನ್ ಲೊಕೇಟ್ ಆಗಿರೋ ಸಾಧ್ಯತೆಗಳಿದೆ. ಓಕೆ, ಇದು ಡಾಮಿನೆಂಟ್ ರೀಜನ್ ಆಗಿತ್ತು. ಓಕೆ, ಬಿಸೈಡ್ಸ್ ಅರ್ಬನ್ ಸೆಟಲ್ಮೆಂಟ್ಸ್ ಆಫ್ ದ ಹರಪ್ಪನ್ಸ್, there were many sites inhabited by the primitive communities consisting of Stone Age hunter-gatherers or pastoral nomads which existed side by side. Some sites served as ports or trading outposts. It may be noted that important determinants of urbanization as well as planned cities, specialized arts and crafts, trade, taxation, script, etc. In this respect, Harappan culture fulfilled all these criteria for being called as an urban culture. ಓಕೆ, ಈ ಅರ್ಬನ್ ಸೆಟಲ್ಮೆಂಟ್ಸ್ ಅಲ್ದಿರ ಬೇರೆ ಸೈಟ್ಸ್ ಏನಿದೆ ಹರಪ್ಪದು, ಇದು ಪ್ರಿಮಿಟಿವ್ ಕಮ್ಯುನಿಟೀಸ್ ಇದ್ದಂಥ ಜಾಗವಾಗಿರುತ್ತೆ. ಅಂದರೆ ಅಲ್ಲಿ ಯಾರ್ಯಾರಿದ್ರು ಅಂತಂದರೆ ಸ್ಟೋನ್ ಏಜ್ನವರಿದ್ರು. ಓಕೆ, ಲೈಕ್ ಹಂಟರ್ ಗ್ಯಾದರರ್ಸ್ ಅಥವಾ ಪ್ಯಾಸ್ಚರಲ್ ನೋಮ್ಯಾಡ್ಸ್. ಓಕೆ, ಇವರೆಲ್ಲ ಕೂಡ ಇದ್ರು. ಕೆಲವೊಂದು ಸೈಟ್ಸ್ ನೋಡಿದಾಗ ಪೋರ್ಟ್ಸ್ ಆಗಿದ್ವು ಅಥವಾ ಟ್ರೇಡಿಂಗ್ ಔಟ್ಪೋರ್ಟ್ಸ್ ಆಗಿದ್ವು. ಇಟ್ ಮೇ ಬಿ ನೋಟಿಸ್ಡ್ that important determinants of urbanization and well-planned cities, ಅಂದರೆ ಇಂಪಾರ್ಟೆಂಟ್ ಅರ್ಬನೈಸೇಷನ್ ತುಂಬ ಚೆನ್ನಾಗಿ ನಡೆದಿತ್ತು ಆ ಜಾಗದಲ್ಲಿ. ಅಂದರೆ ವೆಲ್ ಪ್ಲಾನ್ಡ್ ಸಿಟೀಸ್ ಇತ್ತು, ಸ್ಪೆಷಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇತ್ತು, ಟ್ರೇಡ್ ಇತ್ತು, ಟ್ಯಾಕ್ಸೇಷನ್ ಇತ್ತು, ಸ್ಕ್ರಿಪ್ಟ್ಸ್ ಇತ್ತು. ಓಕೆ, ಇದೆಲ್ಲ ನೋಡಿದಾಗ ಏನಂತೆ ಹರಪ್ಪನ್ ಸಿವಿಲೈಸೇಷನ್ ವಾಸ್ ಅರ್ಬನ್ ಅನ್ನೋದನ್ನ ನಾವು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಏನು ಬರುತ್ತೆ ಅಂದರೆ ಇನ್ಟೆಕ್ಸ್ಟ್ ಕ್ವೆಶನ್ಸ್ ಕೆಲವೊಂದು ಕೊಟ್ಟಿದ್ದಾರೆ. ಇದನ್ನು ನೀವು ಆನ್ಸರ್ ಮಾಡ್ಕೊಂಡು ಮೇಲಿಂದ ಲೆಸನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ ಆಲ್ ದಿಸ್ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ವಿ ಗೋ ಟು ಟೌನ್ ಪ್ಲಾನಿಂಗ್. ಓಕೆ, the most important feature of Harappan civilization is its town planning. It is marked by considerable uniformity, though one can notice some regional variations as well.
The uniformity is noticed in the layout of town, street structures, brick size, drains, etc. ಸೊ ಹರಪ್ಪನ್ ಸಿವಿಲೈಸೇಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ಅವ್ರ ಟೌನ್ ಪ್ಲಾನಿಂಗ್ ತುಂಬ ಚೆನ್ನಾಗಿತ್ತು. ಓಕೆ, ಇವು ಟೌನ್ ಪ್ಲಾನಿಂಗ್ ಹೇಗಿತ್ತು ಅಂತಂದರೆ, ನೀವು ಲೇಔಟ್ಸ್ ಆಫ್ ಟೌನ್ನ ಲೇಔಟ್ಸ್ ನೋಡ್ಬೋದು, ಸ್ಟ್ರೀಟ್ಸ್ ನೋಡ್ಬೋದು, ಸ್ಟ್ರಕ್ಚರ್ಸ್ ನೋಡ್ಬೋದು, ಅಥವಾ ಬ್ರಿಕ್ ಸೈಜ್ ಅಂದರೆ ಇಟ್ಟಿಗೆ ಸೈಜು, ಮತ್ತು ಡ್ರೈನೇಜ್ ಸಿಸ್ಟಮ್ ತುಂಬ ಚೆನ್ನಾಗಿತ್ತು. Okay, almost all the major sites, Harappa, Mohenjo-daro, Kalibangan and others, are divided into two parts. The citadel on the higher mount on the western side and the lower town on the eastern side of the settlement. The citadel consists of large structures which might have functioned as administrative or ritual centers. Okay, so ಈ ಸೈಟ್ಸ್ ಏನಿದೆ, ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಅದರ್ಸ್ ಯಾವ್ದು ತಗೊಳ್ಳಿ, ಇದನ್ನ ಯಾವುದೇ ಸೈಟ್ ತಗೊಂಡ್ರು ಇದರಲ್ಲಿ 2 ಮೇಜರ್ ಪಾರ್ಟ್ಸ್ ಇತ್ತು. ಒಂದು ಸಿಟಾಡೆಲ್. ಓಕೆ, ಸಿಟಾಡೆಲ್ ಅನ್ನೋದನ್ನ ಇದೆಲ್ಲಿತ್ತು ಅಂತಂದ್ರೆ ವೆಸ್ಟರ್ನ್ ಸೈಡ್ ಅಲ್ಲಿ ಇತ್ತು. ಸೆಕೆಂಡ್ ಲೋವರ್ ಟೌನ್ ಎಲ್ಲಿತ್ತು ಅಂತಂದ್ರೆ ಈಸ್ಟರ್ನ್ ಸೈಡ್ ಇತ್ತು. ಸಿಟಾಡೆಲ್ ಅಲ್ಲಿ ಏನಿತ್ತು ಅಂತಂದ್ರೆ ಲಾರ್ಜ್ ಸ್ಟ್ರಕ್ಚರ್ಸ್ ಇತ್ತು, which might have functioned as administrative or ritual. ಅಂದರೆ ಇದು ಲಾರ್ಜ್ ಸ್ಟ್ರಕ್ಚರ್ಸ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಆಗಿರ್ಬೋದು ಇದು, ಅಥವಾ ರಿಚುವಲ್ ಸೆಂಟರ್ಸ್ ಆಗಿರ್ಬೋದು. ಮುಂಚೆ ಅದಕ್ಕೋಸ್ಕರ ಯೂಸ್ ಮಾಡಿರುವಂಥ ಜಾಗಗಳಿರ್ಬೋದು. ದ ರೆಸಿಡೆಂಟ್ ಬಿಲ್ಡಿಂಗ್ ಆರ್ ಬಿಲ್ಟ್ ಇನ್ ದ ಲೋವರ್ ಟೌನ್. ಅಂದರೆ ವಾಸಕ್ಕೆ ಜನ ಯೂಸ್ ಮಾಡಿರೋಂಥ ಜಾಗ ಯಾವುದು ಅಂತಂದರೆ ಲೋವರ್ ಟೌನ್. The street intersect each other at right angles and crisscross patterns. ಕರೆಕ್ಟಾಗಿ ರೈಟ್ ಆ್ಯಂಗಲ್ಸಲ್ಲಿ ಸ್ಟ್ರೀಟ್ಸು intersect ಆಗ್ತಾ ಇತ್ತು. It divides the city into several residential blocks. The main street is connected by narrow lanes. The doors of the houses opened in these lanes and not in the main street. ಅಂದರೆ ಇದರ ಪ್ಲಾನಿಂಗ್ ಹೇಗಿತ್ತು ಅಂತಂದರೆ, ದ ಸ್ಟ್ರೀಟು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದು ಕರೆಕ್ಟಾಗಿ ರೈಟ್ ಆ್ಯಂಗಲ್ ಅಲ್ಲಿ ಆಗ್ತಾ ಇತ್ತು, ಮತ್ತು ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ಅಲ್ಲಿ ಇತ್ತು. ಓಕೆ, ದ ಸಿಟಿನ ಏನಿತ್ತು ಕರೆಕ್ಟಾಗಿ ರೆಸಿಡೆನ್ಷಿಯಲ್ ಬ್ಲಾಕ್ಸ್ ಅಲ್ಲಿ ಡಿವೈಡ್ ಆಗಿತ್ತು. ದ ಮೇನ್ ಸ್ಟ್ರೀಟ್ ನ ಹೆಂಗ್ ಕನೆಕ್ಟ್ ಆಗ್ತಾ ಇತ್ತು ಅಂದ್ರೆ ನ್ಯಾರೋ ಲೇನ್ಸ್ ಇಂದ ಕನೆಕ್ಟ್ ಆಗ್ತಾ ಇತ್ತು. ದ ಹೌಸ್ ಆಫ್ ಕಾಮನ್ ಪೀಪಲ್ however differed in size from single room house in Harappa to bigger structures. The house were built of burnt bricks. The bigger houses had many rooms surrounding a square courtyard. These houses were provided with private wells, kitchen and bathing platforms. The difference in the size of the house suggested that the rich lived in larger houses, whereas one-room buildings or barrack might have been intended for poorer section of the society. ಇದು ಮನೆಗಳೇನಿದೆ ಬೇರೆ ಬೇರೆ ಸೈಜ್ಗಳಲ್ಲಿತ್ತು. ಅಂದರೆ ಸಣ್ಣದಾದ ಮನೆಗಳಿಂದ ದೊಡ್ಡ ಮನೆಗಳ ತನಕ ಇತ್ತು. ದ ಹೌಸಸ್ ವೆ ಲಾರ್ಜ್, ಅಂದರೆ ಈ ಮನೆಗಳೇನಿದೆ ಬರ್ಂಟ್ ಬ್ರಿಕ್ಸಿಂದ ಅಂದರೆ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು. ದೊಡ್ಡ ಮನೆಗಳಿದ್ದಾಗ ಮಧ್ಯ ಕೋರ್ಟ್ಯಾರ್ಡ್ ಇರ್ತಾ ಇತ್ತು, ಮತ್ತು ಅದ್ರ ಸುತ್ತಲೂ ರೂಮ್ಸ್ ಇರ್ತಾ ಇತ್ತು. ಓಕೆ, ಇದರಲ್ಲಿ ಪ್ರೈವೇಟ್ ವೆಲ್ಸ್ ಕೂಡ ಇರ್ತಾ ಇತ್ತು, ಕಿಚನ್ಸ್ ಇರ್ತಾ ಇತ್ತು, ಸ್ನಾನ ಮಾಡುವಂಥ ಜಾಗ ಸೆಪರೇಟ್ ಆಗಿರ್ತಿತ್ತು. ಇದನ್ನ ಸೈಜು ಬೇರೆ ಬೇರೆ ಇತ್ತು, ಅಂದರೆ ಮನೆಗಳ ಸೈಜ್ ಬೇರೆ ಬೇರೆ ಇತ್ತು. ಅದರ ಅರ್ಥ ಏನು ಅಂತಂದರೆ ರಿಚ್ ಇದ್ದವರು ದೊಡ್ಡ ಮನೆಗಳಲ್ಲಿ ಇದ್ದಿರ್ಬೋದು, ಸ್ವಲ್ಪ ಪುವರರ್ ಇದ್ದವ್ರು ಏನು ಮಾಡಿರ್ತಾರೆ ಒನ್ ರೂಮ್ ಬಿಲ್ಡಿಂಗ್ ಅಥವಾ ಬ್ಯಾರಕ್ಸ್ ಅಲ್ಲಿ ಇದ್ದಿರೋಂಥ ಸಾಧ್ಯತೆಗಳಿದೆ. The drainage system of the Harappans was elaborate and well laid out. Okay, every house had drains which opened into street drains. These drains were covered with manholes, bricks or stone slab which could be moved for cleaning, which were constructed with regular intervals by the side of the street for cleaning. This shows that the people were well acquainted with the science of sanitation. Okay, ಈ ಡ್ರೈನೇಜ್ ಸಿಸ್ಟಮ್ ಏನಿತ್ತು ಚೆನ್ನಾಗಿ ಪ್ಲಾನ್ ಮಾಡಿ ವೆಲ್ ಲೇಡ್ ಔಟ್ ಆಗಿತ್ತು. ಪ್ರತಿಯೊಂದು ಮನೆಯಲ್ಲೂ ದೇರ್ ವಾಸ್ ಒಂದು ಡ್ರೈನ್ ಇತ್ತು. ಇದನ್ನ ಮ್ಯಾನ್ಹೋಲ್ ಅಥವಾ ಬ್ರಿಕ್ಸ್ ಅಥವಾ ಮ್ಯಾನ್ಹೋಲ್ ಬ್ರಿಕ್ಸ್ ಅಥವಾ ಸ್ಟೋನ್ ಸ್ಲ್ಯಾಬ್ಸ್ ಇಂದ ಡ್ರೈನ್ಸ್ನ ಕವರ್ ಮಾಡಿತ್ತು. ಇದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ರು.
ಮತ್ತು ಇದು ಕರೆಕ್ಟಾಗಿ ಎಷ್ಟು ದೂರಕ್ಕೆ ಇರಬೇಕು, ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಕನ್ಸ್ಟ್ರಕ್ಟ್ ಆಗಿತ್ತು. ಮತ್ತು ಸೈಡ್ ಆಫ್ ದ ಸ್ಟ್ರೀಟ್ಸ್ನ ಸೈಡಲ್ಲಿ ಕನ್ಸ್ಟ್ರಕ್ಟ್ ಆಗಿತ್ತು. ಸೊ ದಿಸ್ ಮೀನ್ಸ್ ದಟ್ ಅವರಿಗೆ ಸ್ಯಾನಿಟೇಷನ್ನ ಸೈನ್ಸ್ ಬಗ್ಗೆ ಕರೆಕ್ಟಾಗಿ ಅರಿವಿತ್ತು. ಓಕೆ. Some major structural remains of Harappa towns. At Mohenjo-daro, the Great Bath is the most appropriate structure. It is surrounded by the corridors on all sides and is approached by either end by a flight of steps in the north and south. A thin layer of bitumen was applied to the bed of the bath to ensure that the water will not seep in. Water was supplied by a large well in an adjacent room. There was a drain for outlet of water. The bath was surrounded by sets of rooms on the sides for changing clothes. Okay. ಮೊಹೆಂಜೊದಾರೋದ ಗ್ರೇಟ್ ಬಾತ್ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಓಕೆ. ಇದರಲ್ಲಿ ಏನಾಗಿದೆ ಅಂದರೆ ಸರೌಂಡಿಂಗಲ್ಲಿ ಕಾರಿಡಾರ್ಸ್ ಇದೆ ಮತ್ತು ಒಂದು ಕಡೆ ಸ್ಟೆಪ್ಸ್ ಕೂಡ ಇಟ್ಟಿದೆ ನಾರ್ತಿಂದ ಸೌತ್ಗೆ. ಓಕೆ. ಇದರ ಬೆಡ್ ಏನಿದೆ ಅಂದರೆ ಇದರ ತಳಭಾಗದಲ್ಲಿ ಏನಿದೆ ಬಿಟುಮಿನ್ ಅಪ್ಲೈ ಮಾಡಲಾಗಿದೆ. ಅಂದರೆ ಇದು ನೀರು ವಾಟರ್ ಪ್ರೂಫ್ ಥರ ನೀರು ಸೀಪ್ ಆಗದೆ ಇರೋಂಗೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಬಿಟುಮಿನ್ ಅಪ್ಲೈ ಮಾಡಲಾಗಿದೆ. ಓಕೆ. ಮತ್ತು ಒಂದು ದೊಡ್ಡ ಬಾವಿ ಇತ್ತು, ಬಾವಿಯಿಂದ ಅಡ್ಜಸೆಂಟ್ ರೂಮ್ಗೆ ನೀರು ಸಪ್ಲೈ ಆಗಿರುತ್ತೆ. ಮತ್ತು ಡ್ರೈನ್ ಕೂಡ ಇತ್ತು ಔಟ್ಲೆಟ್ ಆಫ್ ವಾಟರ್ಗೆ. ಓಕೆ. ಇದರಲ್ಲಿ ರೂಮ್ಸ್ ಕೂಡ ಇತ್ತು ಫಾರ್ ಚೇಂಜಿಂಗ್ ಕ್ಲಾತ್ಸ್. Scholars believe that the Great Bath was used for ritual bathing. Another structure here located to the west of the Great Bath is a granary. It consists of several rectangular blocks of brick for storing grains. The granary is also found at Harappa. It has rows of circular brick platforms which were used for threshing grains. This is also known from the findings of shafts of wheat and barley from here. ಓಕೆ. ಒಂದು ಗ್ರೇಟ್ ಬಾತ್ ಬಗ್ಗೆ ಓದಿದ್ವಿ. ಇವಾಗ ನೆಕ್ಸ್ಟ್ ಏನು ಅಂತಂದರೆ ಸ್ಕಾಲರ್ಸ್ ಬಿಲೀವ್ ದಟ್ ದ ಗ್ರೇಟ್ ಬಾತ್. ಓಕೆ. ಈ ಗ್ರೇಟ್ ಬಾತ್ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂತಂದರೆ ಇದು ರಿಚುವಲ್ ಬಾತಿಂಗೋಸ್ಕರ ಯೂಸ್ ಮಾಡಿರ್ಬೋದು. ಅಂದರೆ ಎಲ್ಲಿ ನಾವು ಸ್ನಾನ ರಿಚುವಲ್ ಆಗಿ ಮಾಡಲಾಗಿತ್ತು ಆವಾಗ ಇದನ್ನು ಯೂಸ್ ಮಾಡಲಾಗಿದೆ ಅಂತ ನಾವು ಅನ್ಕೋಬೋದು. ಇನ್ನೊಂದು ಸ್ಟ್ರಕ್ಚರ್ ಯಾವುದು ಇದ್ರ ಪಕ್ಕದಲ್ಲಿದ್ದಂಥ ವೆಸ್ಟ್ಗೆ ಇದ್ದಂಥ ಸ್ಟ್ರಕ್ಚರ್ ಯಾವುದು ಅಂತಂದರೆ ಗ್ರೇನರಿ. ಸೊ ದ ವೆಸ್ಟ್ ಆಫ್ ಗ್ರೇಟ್ ಬಾತ್ ಇಸ್ ಗ್ರೇನರಿ ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಆಫ್ ಬ್ರಿಕ್ಸ್, ಇದರಲ್ಲಿ ಗ್ರೇನ್ಸ್ ಇತ್ತು. ದ ಗ್ರೇನರಿ ಈ ಗ್ರೇನರಿ ಎಲ್ಲಿ ಫೈಂಡ್ ಔಟ್ ಮಾಡಲಾಗಿದೆ ಅಂದರೆ ಹರಪ್ಪಲ್ಲಿ ಫೈಂಡ್ ಔಟ್ ಮಾಡಲಾಗಿದೆ. ಇದರಲ್ಲಿ ಏನಿದೆ ಅಂದರೆ ಸರ್ಕ್ಯುಲರ್ ಬ್ರಿಕ್ ಪ್ಲಾಟ್ಫಾರ್ಮ್ಸ್ ಇದೆ. ಇದನ್ನು ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಗ್ರೈನ್ನ ಸ್ಟೋರ್ ಮಾಡ್ತಾ ಇದ್ರು. ಓಕೆ. ಅಲ್ಲಿ ಏನು ನೋಡಿದ್ರು ಅಂತಂದರೆ ವೀಟು ಮತ್ತು ಬಾರ್ಲಿ ಸಿಕ್ಕಿರೋದ್ರಿಂದ ಇದು ಗ್ರೇನರಿ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. At Lothal, a brick structure has been identified as a dockyard meant for berthing ships and handling cargo. ಓಕೆ. ಲೋಥಲ್ ಏನು ಸಿಕ್ಕಿದೆ ಅಂದರೆ ನಿಮಗೆ ಡಾಕ್ಯಾರ್ಡ್ ಸಿಕ್ಕಿದೆ. ಓಕೆ. ಇದರಲ್ಲಿ ಏನಂತಂದರೆ ಇಲ್ಲಿ ಶಿಪ್ಸ್ ನಿಲ್ಸೋಕ್ಕೆ, ಬರ್ತಿಂಗ್ ಅಂದರೆ ನಿಲ್ಸೋದಕ್ಕೆ ಮತ್ತು ಕಾರ್ಗೋ ಹ್ಯಾಂಡಲ್ ಮಾಡೋಕ್ಕೆ ಯೂಸ್ ಮಾಡಲಾಗಿದೆ ಅಂತ ಡಿಸ್ಕವರ್ ಮಾಡಿದ್ದಾರೆ. ದಿಸ್ ಸಜೆಸ್ಟ್ ದಟ್ ಲೋಥಲ್ ವಾಸ್ ಅನ್ ಇಂಪಾರ್ಟೆಂಟ್ ಪೋರ್ಟ್ ಆ್ಯಂಡ್ ಟ್ರೇಡಿಂಗ್ ಸೆಂಟರ್ of the Harappan people. So ಇದು 1 mark question ಅಲ್ಲಿ ಬರೋ ಚಾನ್ಸಸ್ ಇದೆ. which was the important port and trading center? Lothal. ಆನ್ಸರ್ ಬಂದ್ಬಿಟ್ಟು Lothal. ಓಕೆ. ಇದಾದಮೇಲೆ ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಇದೆ. ನೆಕ್ಸ್ಟ್ ಅಗ್ರಿಕಲ್ಚರ್ನ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ಪಾರ್ಟ್ 2 ಆಫ್ ದ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ದಿಸ್ ಇಸ್ ದ ಪಾರ್ಟ್ 1. ಓಕೆ. ಥ್ಯಾಂಕ್ ಯು ಎವ್ರಿವನ್.